ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಜಮೀರ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಕ್ಷಮೆ ಕೇಳಬೇಕು ಅಂತ ಜಮೀರ್ ಆಪ್ತ ಇಮ್ರಾನ್ ಪಾಷಾ ಹೇಳಿದ್ದಾರೆ. ಸಚಿವ ಮಲ್ಲಿಕಾರ್ಜುನ್ ಮುಖಕ್ಕೆ ಮಸಿ ಬಳಿತೀವಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಮೀರ್ ಬಗ್ಗೆ ಹಗುರವಾಗಿ ಮಾತಾಡಿದ್ದಕ್ಕೆ ಮಲ್ಲಿಕಾರ್ಜುನ್ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಲಿಲ್ಲ ಅಂದ್ರೆ ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ್ ಮಗನನ್ನ ಸೋಲಿಸ್ತೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಮೀರ್ ಅಹಮದ್ ಆಪ್ತ ಇಮ್ರಾನ್ ಪಾಷಾ ಹೇಳಿಕೆಯನ್ನ ಕೊಟ್ಟಿರೋದು. ದಾವಣಗೆರೆ ಮತ್ತು ಬೆಂಗಳೂರಿನಲ್ಲಿ ಮುಸ್ಲಿಂ ನಾಯಕರು ಸಭೆ ಮಾಡ್ತೀವಿ, ಸಭೆ ಮಾಡಿ ದಾವಣಗೆರೆಯಲ್ಲಿ ಯಾರಿಗೆ ಮತ ಹಾಕಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಅಂತ ಜಮೀರ್ ಆಪ್ತ ಇಮ್ರಾನ್ ಪಾಷಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ದಾವಣಗೆರೆ ಉಪಚುನಾವಣೆ ಕದನ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಮಾತುಗಳ ಚಕಮಕಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಆಡಳಿತಾರೂಢ ಪಕ್ಷದ ಇಬ್ಬರು ಸಚಿವರ ಮಧ್ಯೆ ಒಂದಷ್ಟು ವೈಮನಸ್ಸು ಉಂಟಾಗಿದೆ ಅನ್ನೋಂಥ ಮಾತು ಇಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಲ್ಪಸಂಖ್ಯಾತರ ಮುಖಂಡರಾಗಿರ್ತಕ್ಕಂಥ ಜಮೀರ್ ಅಹಮದ್ ಬಗ್ಗೆ ಎಸ್ ಮಲ್ಲಿಕಾರ್ಜುನ್ ಅವರು ಆಡಿರ್ತಕ್ಕಂಥ ಮಾತು ಇದೀಗ ಒಂದು ಸಮುದಾಯಕ್ಕೆ ಒಂದು ದೊಡ್ಡ ಆಘಾತವನ್ನು ನೀಡಿದೆ. ಈಗ ಸಮುದಾಯದ ಮುಖಂಡರು ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳಿ ಬನ್ನಿ ಸರ್. ಈಗ ಮಲ್ಲಿಕಾರ್ಜುನ್ ಅವರು ಜಮೀರ್ ಅವರು ಬರದೇ ಇದ್ದರೂ ಕೂಡ ನಾವು ಚುನಾವಣೆ ಗೆಲ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ಹೌದು, ಅವರು ಭಾಳ ದೊಡ್ಡವರು. ಅವರು ಎಸ್ ಮಲ್ಲಿಕಾರ್ಜುನ್ ಅವರು ಇದ್ದಾರಲ್ವಾ, ಅವರು ಯಾವ ಪಕ್ಷದಿಂದ ಇದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ನನ್ನ ಅನಿಸಿಕೆ ಅವರು ಆಡಿದ ಮಾತು, ಅವರು ಮಾಡಿದ ಅವಮಾನ ಜಮೀರ್ ಸಾಹೇಬರಿಗೆ, ಅದು ನೋಡಿದ್ರೆ BJP ಅವ್ರು ಮಾಡಬೇಕಾಗಿದ್ದಿತ್ತು ಆ್ಯಕ್ಚುಲಿ, ಅಲ್ವಾ? ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಇದ್ದಾರೆ ಅಂದರೆ ನಮಗೆ ಡೌಟು ಎಲ್ಲೋ ಒಂದು ಕಡೆ, ಅಲ್ವಾ? ಸೊ ಇವರು ಮಾಡಿದ್ದು 100ಕ್ಕೂ 100 ತಪ್ಪದು. ಮಲ್ಲಿಕಾರ್ಜುನ್ ಇವರು ಯಾವುದೇ ಕಾರಣಕ್ಕೂ ಜಮೀರ್ ಸಾಹೇಬ್ರ ಹತ್ರ ಕ್ಷಮೆ ಕೇಳಬೇಕು. ಅವ್ರು ಜಮೀರ್ ಅವ್ರು ಬರದೇ ಇದ್ದರೆ ನಾವು ಚುನಾವಣೆ ಮಾಡ್ತೀವಿ, ಬರದೇ ಇದ್ದರೆ ಒಳ್ಳೇದು ಅನ್ನೋಂಥ ಮಾತನ್ನು ಹೇಳ್ತಾರೆ. ಈಗ ನೀವೇನೋ ಪಾದಯಾತ್ರೆ ಮಾಡೋಕ್ಕೂ ಮಸಿ ಬಳ್ತೀವಿ ಅನ್ನೋಂಥ ಮಾತು ಕೇಳಿ ಬರ್ತಾಯಿದೆ ಸರ್. ಹೌದು, ನಮ್ಮ ನಾಯಕರಿಗೆ ಅವಮಾನ ಮಾಡಿದ್ರೆ ನಾವು ಪಾದಯಾತ್ರೆ ಮಾಡಿ ದಾವಣಗೆರೆಗೆ ಹೋಗಿ ಅವ್ರ ಮನೆ ತವ ಕೂತ್ಕೊಂಡು ಧರ್ನಾ ಮಾಡಿ ಪ್ರೊಟೆಸ್ಟ್ ಮಾಡಿ ಅವ್ರ ಮುಖದ ಮೇಲೆ ಮಸಿ ಬಳಸಿ ಬರ್ತೀವಿ. ಹೈಕಮಾಂಡ್ ನಾಯಕರ ಜೊತೆ ಒಂದು ಮುಸ್ಲಿಂ ಸಮುದಾಯದವರು ಮಾತನಾಡಿದಾರಾ ಅಂತ ಈ ಬಗ್ಗೆ ಏನಾಯಿತು? ಸಿದ್ದರಾಮಯ್ಯ ಸಾಹೇಬರು, ರಿಜ್ವಾನ್ ಅರ್ಷದ್ ಸಾಹೇಬರು ಇವರೆಲ್ಲರೂ ಸೇರಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದಾರೆ. ಅವ್ರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಕೊಡಿ ಅಂತ ಅವ್ರನ್ನ ಕನ್ವಿನ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ನೀವು ಒಗ್ಗಟ್ಟು ಪ್ರದರ್ಶನ ಮಾಡಿದರೆ ಅಲ್ಲಿ ಯಾವುದೇ ಪಾರ್ಟಿ ಗೆಲ್ಬೋದು ಅನ್ನೋಂಥ ಒಂದು ಚರ್ಚೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇದೀಗ ಏನು ಎಸ್ ಮಲ್ಲಿಕಾರ್ಜುನ್ ಅವ್ರ ಮಾತಿನಿಂದ ಜಮೀರ್ ಅವರು ಸ್ವಲ್ಪ ಅಸಮಾಧಾನಗೊಂಡಿದ್ದಾರೆ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ? ಅಂದರೆ ಸಪೋರ್ಟ್ ಮಾಡಿದರೆ ಗೆಲ್ತಾರೆ ಅಂತ ಮಾಹಿತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮ ಸಮುದಾಯ ಯಾರಿಗೆ ಬೆಂಬಲ ಕೊಡುತ್ತೆ? ನಮ್ಮ ನಾಯಕರಿಗೆ ಅವಮಾನ ಮಾಡಿರೋದು ಎಸ್ ಮಲ್ಲಿಕಾರ್ಜುನ್ ಅವರು. ಅವ್ರಿಗಂತೂ ನಾವು ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಬೆಂಬಲ ಇಲ್ಲ. ಈ ಬಾರಿ ಅವ್ರಿಗೆ ಪಾಠ ಕಳಿಸ್ತಾರೆ. ಮತ್ತು ನಮ್ಮ ಓಟು ನಾವೇನು ಮಾಡ್ತೀವಿ ಅಂತ ನೀವು ಕೇಳ್ತಾ ಇರೋದು, ಅದು ಇನ್ನೂ ನಾವು ಚರ್ಚೆ ಮಾಡಿಲ್ಲ. ನಮ್ಮ ದೊಡ್ಡ ಮುಖಂಡರುಗಳು ಜೊತೆಗೆ ಚರ್ಚೆ ಆಗ್ತಾ ಇದೆ. ದೊಡ್ಡವರು ಸಭೆಗಳು ಮಾಡ್ತಾ ಇದ್ದಾರೆ. ಜಮೀರ್ ಅಣ್ಣ ಅವ್ರು ಏನು ಹೇಳ್ತಾರೆ ಅದೇ ಫೈನಲ್. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.